ವೆಲ್ಕಮ್ ಟು ಜಾವಾ ಸೀರಿಯಲ್. ಇವತ್ತಿನ ಕ್ಲಾಸ್ನಲ್ಲಿ ಮೈಕ್ರೋ ಸರ್ವಿಸ್ ಇಂಟ್ರೊಡಕ್ಷನ್ ನೋಡೋಣ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಇದನ್ನೇ ನೋಡಿದ್ವಿ, ಬಟ್ ಇವಾಗ ಡೀಟೇಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಮೈ ಶಾಪಿಂಗ್ ಕಾರ್ಟ್ ಅಂತ. ಯೂಸರ್ ಮೈಕ್ರೋ ಸರ್ವಿಸಸ್, ಆರ್ಡರ್ ಮೈಕ್ರೋ ಸರ್ವಿಸ್, ಪೇಮೆಂಟ್ ಮೈಕ್ರೋ ಸರ್ವಿಸ್ ಆ್ಯಂಡ್ ಕೆಟಲಾಗ್ ಮೈಕ್ರೋ ಸರ್ವಿಸ್, 4 ಸರ್ವಿಸ್ ಇರುತ್ತೆ. ಅದನ್ನು ಇವಾಗ ಮತ್ತೊಮ್ಮೆ ಕ್ಲೀನಾಗಿ ಡೇಟಾಬೇಸ್ ರಿಲೇಟೆಡ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಸರ್ ಮೈಕ್ರೋ ಸರ್ವಿಸ್, ಇವಾಗ 4 ಮೈಕ್ರೋ ಸರ್ವಿಸಸ್ ಇದೆ. ಸೊ ಇದು ಮೈ ಶಾಪಿಂಗ್ ಕಾರ್ಟ್. ಇದಕ್ಕೆ ಇದು ಆ್ಯಪ್ ಹೆಸರು. ಇದನ್ನು ನಾನು ಬ್ರೇಕ್ ಮಾಡಿದ್ದೀನಿ: ಯೂಸರ್ ಮೈಕ್ರೋ ಸರ್ವಿಸ್, ಆರ್ಡರ್ ಮೈಕ್ರೋ ಸರ್ವಿಸ್, ಪೇಮೆಂಟ್ ಮೈಕ್ರೋ ಸರ್ವಿಸ್, ಕೆಟಲಾಗ್ ಮೈಕ್ರೋ ಸರ್ವಿಸ್. ಅದರ ರೆಸ್ಪೆಕ್ಟಿವ್ ಡಿ ಬಿ ಇದೆ. ಇದು ಯೂಸರ್ ಮೈಕ್ರೋ ಸರ್ವಿಸ್, ಯೂಸರ್ ಡಿ ಬಿನ; ಆರ್ಡರ್ ಮೈಕ್ರೋ ಸರ್ವಿಸ್, ಆರ್ಡರ್ ಡಿ ಬಿನ; ಪೇಮೆಂಟ್ ಮೈಕ್ರೋ ಸರ್ವಿಸ್, ಪೇಮೆಂಟ್ ಡಿ ಬಿನ; ಕೆಟಲಾಗ್ ಮೈಕ್ರೋ ಸರ್ವಿಸ್, ಕೆಟಲಾಗ್ ಡಿ ಬಿನ ಆಕ್ಸೆಸ್ ಮಾಡ್ತಾ ಇರುತ್ತೆ. ಸೊ 4 ಡಿ ಬಿ ಇರುತ್ತೆ. ಇದು ಯಾವುದರಲ್ಲಿ ಪೋರ್ಟ್ ನಂಬರ್ 1947 ರನ್ ಆಗ್ತಿರುತ್ತೆ ಅನ್ಕೊಳ್ಳಿ. 1948 1949 1950. ಇದು ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ತಾನೇ. ಇದು ರನ್ ಆಗ್ತಿರ್ಬೇಕಲ್ವ ಯಾವುದರ ಒಂದು ಪೋರ್ಟ್ನಲ್ಲಿ. ಇದು 1857ನಲ್ಲಿ ಅಂತ ಜಸ್ಟ್ ಎಕ್ಸಾಂಪಲ್. 18 ಯಾವ್ದು ಬೇಕಾದ ಪೋರ್ಟ್ನಲ್ಲಿ ಬೇಕಾ ರನ್ ಮಾಡ್ಬೋದು ನೀವು. 1858 1859 1860 ರನ್ ಆಗ್ತಿರುತ್ತೆ. ಸೊ ಇದು ತಮ್ಮ ಓನ್ ಡಿ ಬಿ ಮಾತ್ರ ಆಕ್ಸೆಸ್ ಮಾಡಬೇಕು, ಅದು ಮೈಕ್ರೋ ಸರ್ವಿಸಸ್. ಇವಾಗ ಇದರಲ್ಲಿ ನಾನು ಇದು ಒಂದು ಸ್ಪ್ರಿಂಗ್ ಬೂಟ್ ಆ್ಯಪ್. ಇದು ಆ್ಯಕ್ಚುಲಿ ಇದೇನು ಅಂತಂದರೆ, ಇದು ಒಂದು ಸ್ಪ್ರಿಂಗ್ ಬೂಟ್ ಆ್ಯಪ್. ಇದು ಮೈಕ್ರೋ ಸರ್ವಿಸ್ ಅಂದರೆ ಏನು? ಇದರದೇ ಒಂದು ಕಾನ್ಫಿಗರೇಷನ್ ಇರುತ್ತೆ. ಅಪ್ಲಿಕೇಶನ್ ಡಾಟ್ YAML ಅಥವಾ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಫೈಲ್ ಇರುತ್ತೆ. ಅದೇ ಥರ ಇದು ಒಂದು ಸ್ಪ್ರಿಂಗ್ ಬೂಟ್ ಆ್ಯಪು. ಇದು ಒಂದು ಸ್ಪ್ರಿಂಗ್ ಬೂಟ್ ಆ್ಯಪು. ಒಂದೊಂದು ಆ್ಯಪ್ಗೂ ಅದರದ್ದೇ ಸ್ಟ್ರಕ್ಚರ್ ಇರುತ್ತೆ, ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇರುತ್ತೆ. ಇದು ಯೂಸರ್ ಮೈಕ್ರೋ ಸರ್ವಿಸ್ನಲ್ಲಿರೋ ಕಾನ್ಫಿಗರೇಷನ್ ಯಾವುದು ಆರ್ಡರ್ ಮೈಕ್ರೋ ಸರ್ವಿಸ್ನಲ್ಲಿ ಆಗಲಿ, ಪೇಮೆಂಟ್ ಆಗಲಿ, ಕೆಟಲಾಗ್ ಸರ್ವಿಸ್ ಆಗಲಿ ಹಿಟ್ ಮಾಡಲ್ಲ. ಇದ್ರದ್ದೇ ಒಂದು ಡಿಸೈನ್ ಪ್ಯಾಟರ್ನ್. ಇದರಲ್ಲಿ DAO ಅಥವಾ ರೆಪೋಸಿಟರಿ ಡಿಸೈನ್ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ ಡಿಸೈನ್ನ. ಸೊ ಪ್ರತಿಯೊಂದರಲ್ಲೂ ತಂದೆ ಡಿಸೈನ್ ಪ್ಯಾಟರ್ನ್ ಇರುತ್ತೆ, ಅದರದ್ದೇ ಒಂದು ಕಾನ್ಫಿಗರೇಷನ್ ಫೈಲ್ ಇರುತ್ತೆ. ಅಪ್ಲಿಕೇಶನ್ ಡಾಟ್ YAML ಅಥವಾ ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ ಕಾನ್ಫಿಗರೇಷನ್ ಅದರಲ್ಲಿ ಏನಿರುತ್ತೆ, ಅದರಲ್ಲಿ ನಿಮ್ಮದು ಡಿ ಬಿ ಯಾವ ಪೋರ್ಟಲ್ ರನ್ ಆಗ್ತಾ ಇರುತ್ತೆ, ಅದರದ್ದು ಸ್ಪ್ರಿಂಗ್ ಕ್ಯಾಶದು ಅಥವಾ ಈ ಅಪ್ಲಿಕೇಶನ್ ಯಾವ ಪೋರ್ಟಲ್ ರನ್ ಆಗಬೇಕು, ನಮ್ಮ ಯೂಸರ್ ಮೈಕ್ರೋ ಸರ್ವಿಸ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಅಪ್ಲಿಕೇಶನ್ ತಂದೆ ಆದ ಕಾನ್ಫಿಗರೇಷನ್ ಫೈಲು, ತಂದೆ ಆದ ಡೀಟೇಲ್ಸು, ಅದು ಒಂದು ಬೇರೆ ಪೋರ್ಟ್ನಲ್ಲೇ ರನ್ ಆಗ್ತಿರುತ್ತೆ, ಅದರದ್ದೇ ಓನ್ ಡಿ ಬಿ ಇರುತ್ತೆ. ಸೊ ಅಂದರೆ ಎಲ್ಲನೂ ಒಂದು ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಇದರಲ್ಲಿ. ಅಂದರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಕಾಂಟ್ಯಾಕ್ಟ್ ಮಾಡೋದು ಮಾತ್ರ ಅದು ಕಂಟ್ರೋಲರಿಂದ, ಜಾವಾ ಕೋಡ್ದಿಂದ. ಇವಾಗ ಇದು ತಂದೆ ಡಿ ಬಿನ ಹಿಟ್ ಮಾಡ್ತಿರುತ್ತೆ. ಸೊ ಇವಾಗ ಲಾಜಿಕಲಿ ಇದು ಯೂಸರ್ ಮೈಕ್ರೋ ಸರ್ವಿಸಸ್ ಆರ್ಡರ್ ಡಿ ಬಿನ ಹಿಟ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ ಅಂತ ಕೇಳಿದರೆ, ಇದು ಒಂದು ಅಪ್ಲಿಕೇಶನ್ ಅಲ್ವಾ. ಇದು 1858 ಪೋರ್ಟ್ನಲ್ಲಿ ರನ್ ಆಗ್ತಿರುತ್ತೆ. ಸೊ ಇದ್ರದ್ದು ಅಪ್ಲಿಕೇಶನ್ ಡಾಟ್ YAML ಫೈಲ್ನಲ್ಲಿ ಕಾನ್ಫಿಗರ್ ಮಾಡುವಾಗ ನೀವು ಆರ್ಡರ್ ಡಿ ಬಿನ ಕಾನ್ಫಿಗರ್ ಮಾಡಿದ್ರೆ ಇದು ಅದನ್ನೇ ಹಿಟ್ ಮಾಡುತ್ತೆ. ಅಂದರೆ ಇಲ್ಲಿ ತೋರಿಸ್ತೀನಿ, ರೆಡ್ ಕಲರ್ನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಯಾವ್ದು ಅಂತಂದರೆ ಇದನ್ನ ಗ್ರೀನ್ ಇದ್ದದ್ದು ಮಾತ್ರ ನೀವು ಹಿಟ್ ಮಾಡಬೇಕು, ರೆಡ್ ಇದ್ದದ್ದನ್ನು ಹಿಟ್ ಮಾಡಬೇಡ ಅಂತ ನಾನು ತೋರಿಸ್ತಿರೋದು. ಇದಾಗಲಿ ಅಥವಾ ಈ ಅಪ್ಲಿಕೇಶನ್ ಇದನ್ನಾಗಲಿ ಅಥವಾ ಯಾವುದಾದ್ರೂ ಆಗಲಿ, ಈ ಅಪ್ಲಿಕೇಶನ್ ಪೇಮೆಂಟ್ ಮೈಕ್ರೋ ಸರ್ವಿಸ್ ಯೂಸರ್ ಡಿ ಬಿನಾಗಲಿ ಹಿಟ್ಟು ಮಾಡಲೇಬಾರ್ದು. ಯಾವುದಾದ್ರೂ ಆಗಲಿ, ಇದು
ಪೇಮೆಂಟ್ ಮೈಕ್ರೋ ಸರ್ವಿಸಸ್ ಪೇಮೆಂಟ್ ಡಿಬಿನ ಮಾತ್ರ ಹಿಟ್ ಮಾಡಬೇಕು, ಆರ್ಡರ್ ಡಿಬಿನ ಹಿಟ್ ಮಾಡಬಾರ್ದು. ಪೇಮೆಂಟ್ ಮೈಕ್ರೋ ಕ್ಯಾಟಲಾಗ್ ಡಿಬಿನ ಹಿಟ್ ಮಾಡ್ಬೋದು. ಆರ್ಡರ್ ಮೈಕ್ರೋ ಸರ್ವಿಸಸ್ ಆರ್ಡರ್ ಡಿಬಿನ ಮಾತ್ರ ಹಿಟ್ ಮಾಡಬೇಕು, ಅದು ಇಲ್ಲಿ ಹಿಟ್ ಮಾಡಬಾರ್ದು. ಇದನ್ನ ಪೇಮೆಂಟ್ ಡಿಬಿನ ಹಿಟ್ ಮಾಡಬಾರ್ದು. ಕ್ಯಾಟಲಾಗ್ ಡಿಬಿನ ಅದನ್ನೇ ರೆಡ್ ಕಲರ್ನ ತೋರಿಸ್ತಾ ಇದ್ದೀನಿ. ಸೊ ಅದು ಹಿಟ್ ಮಾಡಿದ್ರೆ ಅದೇನಾಗುತ್ತೆ, ಅದು ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ನ ಬ್ರೇಕ್ ಮಾಡಿದಾಗುತ್ತೆ. ಸೊ ಇದನ್ನೆಲ್ಲ ಇರೇಸ್ ಮಾಡಿದ್ರೆ ನಮಗೆ ಲಾಜಿಕಲಿ ಎಕ್ಸೆಸ್ ಮಾಡ್ಬೋದು, ಬಟ್ ಮಾಡಬಾರ್ದು ಅಂತಲೇ ತೋರಿಸ್ತಿದ್ದೀನಿ. ಇವಾಗ ಇವಾಗ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಓಕೆನಾ? ಅದೆಲ್ಲ ರಿಮೂವ್ ಮಾಡಿದ್ರೆ ನಿಮಗೆ ಸಿಗೋದು ಇದೆ. ಅಂದರೆ ಒಂದೊಂದು ಅಪ್ಲಿಕೇಶನ್ ಒಂದೊಂದು ಇಂಡಿಪೆಂಡೆಂಟ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಇನ್ನೊಂದು ಮೈಕ್ರೋ ಸರ್ವಿಸಿಂದ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನು, ಈ ಥರ ಸೆಟಪ್ ರೆಡಿ ಆಯಿತು ಆಯಿತಾ, ಕರೆಕ್ಟಾ? ಸೊ ಇವಾಗ ನಿಮಗೆ ಕ್ವಶನ್ ಬರುತ್ತೆ, ಇದರಲ್ಲಿ ನಾನು ಯೂಸರ್ ಡಿ ಬಿ ಅಂತ ಕೊಟ್ಟರೆ, ಇದು ಡಿ ಬಿ ಇನ್ಸ್ಟೆನ್ಸ್, ಯೂಸರ್ ಡಿ ಬಿ, ಆರ್ಡರ್ ಡಿ ಬಿ, ಪೇಮೆಂಟ್ ಡಿ ಬಿ, ಕೆಟಲಾಗ್ ಡಿ ಬಿ. ಬಟ್ ಯಾವ ಡೇಟಾಬೇಸ್ ಯೂಸ್ ಮಾಡಬೇಕು? ನಾನು ಇಲ್ಲಿ ಯಾವುದೋ ಒಂದು ಯೂಸ್ ಮಾಡ್ತೀನಿ, ಪೋಸ್ಟ್ಗ್ರೇಸ್ ಎಸ್ ಕ್ಯೂ ಎಲ್ ಯೂಸ್ ಮಾಡ್ತೀನಿ. ಮತ್ತು ಇಲ್ಲಿ ಯಾವ್ದು ಯೂಸ್ ಮಾಡಬೇಕು? ಇಲ್ಲಿಯೂ ನಾನು ಪೋಸ್ಟ್ಗ್ರೇಸ್ ಎಸ್ ಕ್ಯೂ ಎಲ್ ಮಾಡ್ತೀನಿ, ಇಲ್ಲಿ ಪೋಸ್ಟ್ಗ್ರೇಸ್ ಎಸ್ ಕ್ಯೂ ಎಲ್ ಮಾಡ್ತೀನಿ, ಇಲ್ಲಿ ಇದು ಯೂನಿಫಾರ್ಮ್ ಡೇಟಾಬೇಸ್. ಮೋಸ್ಟ್ ಆಫ್ ದಿ ಪೀಪಲ್ ಇದನ್ನೇ ಕನ್ಸಿಡರ್ ಮಾಡೋದು ಪೋಸ್ಟ್ಗ್ರೇಸ್ ಎಸ್ ಕ್ಯೂ ಎಲ್ ಅಂತ ಅಂದ್ಕೊಳ್ಳಿ. ಇಲ್ಲ ಯಾವುದಾದ್ರೂ ಒಂದು ಪೋಸ್ಟ್ಗ್ರೇಸ್ ಇರ್ಬೋದು, ಅಥವಾ ಎಚ್ ಎಸ್ ಪಿ ಡಿ ಬಿ ಇರ್ಬೋದು, ಯಾವುದಾದ್ರು ರೀಥಿಂಕ್ ಡಿ ಬಿ, ಫೈಲ್ ಡಿ ಬಿ, ಮರಿಯಾ ಡಿ ಬಿ, ಯಾವುದಾದ್ರೂ ಇರ್ಬೋದು. ಬಟ್ ಎಲ್ಲದರಲ್ಲೂ ಒಂದೇ ಥರ ಡಿ ಬಿನ ಕನೆಕ್ಟ್ ಮಾಡಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್. ಬಟ್ ನಿಮಗೆ ಕ್ವಶನ್ ಬರ್ಬೋದು, ಇದು ಹೇಗಿದ್ರು ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇದೆ, ನಾನು ಇಲ್ಲಿ ಬೇರೆ ಬೇರೆ ಡೇಟಾಬೇಸ್ನ ಯೂಸ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ ಅಂತ. ಸೊ ಅದಕ್ಕೆ ಒಂದು ಎನಾಲಜಿನ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಏನಪ್ಪ ಎನಾಲಜಿ ಅಂತಂದರೆ, ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಈ ಪೇಜ್ನಲ್ಲಿ ನೋಡಿ, ನಿಮ್ಮದು ಇಲ್ಲಿ ಒಂದು ಇದು ಗ್ರೋ ಆ್ಯಪ್ ಇರುತ್ತೆ. ಇದರಲ್ಲಿ ನೀವು ಏನು ಮಾಡಬೇಕು ಅಂತ ಇರ್ತೀರಾ ಅಂತಂದರೆ, ನಾನು ಇರ್ಕಾನ್ ಇಂಟರ್ನ್ಯಾಷನಲ್ನ ಈ ಕಂಪ್ನಿ ಶೇರ್ನ ಬೈ ಮಾಡಬೇಕು ಅಂತ ಅನ್ಕೋತೀನಿ. ಓಕೆನಾ? ಗ್ರೋ ಆ್ಯಪ್ನ ಎಲ್ಲರೂ ಯೂಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, ಇಲ್ಲಿ ಆ್ಯಡ್ ವ್ಯಾಲೆಟ್ ಅಂತ ಇರುತ್ತೆ, ಇಲ್ಲಿ ವ್ಯಾಲೆಟ್ ಅಂತ ಇರುತ್ತೆ, ಇಲ್ಲಿ ಹೋಗಿ ಆ್ಯಡ್ ಮನಿ ಅಂತ ಇಲ್ಲಿ ನೋಡ್ತೀರಾ, ಬ್ಯಾಲೆನ್ಸ್ ಇರಲ್ಲ, ಅವಾಗ ಕ್ಲಿಕ್ ಮಾಡ್ತೀರಾ. ಇದು ಕ್ಲಿಕ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಈ ವ್ಯಾಲೆಟ್ ಕ್ಲಿಕ್ ಮಾಡಿದಿಂದ ಅದೇನು ಟ್ರಿಗರ್ ಮಾಡುತ್ತೆ, ಇಲ್ಲಿ ಮತ್ತೊಂದು ಆ್ಯಪ್ದು ಓಪನ್ ಆಗುತ್ತೆ, ಯು ಐ ನೆಟ್ ಬ್ಯಾಂಕಿಂಗ್. ಅದು ಯಾವುದಾದ್ರೂ ಇರ್ಬೋದು, ಎಚ್ ಡಿ ಎಫ್ ಸಿ, ಐ ಸಿ ಐ ಸಿ ಐ, ಯಾವುದೋ ಒಂದು ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಐ ಸಿ ಐ ಸಿ ಐ ಬ್ಯಾಂಕ್ದು ಓಪನ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಅದು ಹಿಟ್ ಮಾಡುತ್ತೆ, ಅದರ ಯು ಐ ಓಪನ್ ಆಗುತ್ತೆ. ಇದು ಈ ಅಪ್ಲಿಕೇಶನ್ ಯಾವ್ದು ಹಿಟ್ ಮಾಡುತ್ತೆ, ಇಲ್ಲಿ ನೀವು ಅದ್ರದ್ದು ಡೇಟಾಬೇಸ್ನ ಹಿಟ್ ಮಾಡುತ್ತೆ. ಐ ಸಿ ಐ ಸಿ ಐ ಡಿ ಬಿ, ಐ ಸಿ ಐ ಸಿ ಐ ಸಿ ಐ ಡಿ ಬಿನ ಹಿಟ್ ಮಾಡುತ್ತೆ. ಅಲ್ಲಿಂದ ಡೇಟಾ ವಾಪಸ್ ಬರುತ್ತೆ, ಇಲ್ಲಿಂದ ಡೇಟಾ ಐ ಸಿ ಐ ಸಿಗೆ ಬರುತ್ತೆ, ಕಂಟ್ರೋಲರಿಗೆ ಬರುತ್ತೆ, ಇಲ್ಲಿಂದ ನಿಮಗೆ ಡೇಟಾ ದುಡ್ಡು ಕಳಿಸುತ್ತೆ. ಅದು ಹೋಗ್ಬಿಟ್ಟು ಇದ್ರದ್ದು ಡಿ ಬಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ ನಿಮಗೆ ಬ್ಯಾಲೆನ್ಸು 10K ಅಂತ, ಬ್ಯಾಲೆನ್ಸು 10K ಅಂತ ತೋರಿಸುತ್ತೆ. ನೀವು ಇರ್ಕಾನ್ ಇಂಟರ್ನ್ಯಾಷನಲ್ನ ಒಂದು ಪ್ರೈಸ್ಗೆ ಅರೌಂಡ್ 169 ಅಥವಾ ಯಾವುದೋ ಒಂದು ಪ್ರೈಸ್ಗೆ ಸಪೋರ್ಟ್ ಲೆವೆಲ್ ಇರುತ್ತೆ, ಬೈ ಮಾಡ್ತೀರಾ. ಸೊ ಇಲ್ಲಿ ಇವಾಗ ನನ್ನ ಕ್ವಶನ್ ಏನಂದರೆ, ಇದನ್ನು ನಾನು ನಿಮಗೆ ಕೇಳ್ತಾ ಇರೋದು, ಇಲ್ಲಿ ಡಿ ಬಿ ಇರುತ್ತೆ, ಇದು ಗ್ರೋ ಡಿ ಬಿ ಇರುತ್ತೆ, ಗ್ರೋ ಆ್ಯಪ್ ಡಿ ಬಿ ಇರುತ್ತೆ, ಇದು ಐ ಸಿ ಐ ಸಿ ಐ ಹಿಟ್ ಮಾಡುತ್ತೆ, ಐ ಸಿ ಐ ಸಿ ಡಿ ಬಿ ಇರುತ್ತೆ. ಸೊ ಈ ಕನೆಕ್ಷನ್ ಏನಿರುತ್ತೆ, ಸೊ ಇವಾಗ ಇದನ್ನೇ ರೆಸ್ಟ್ಫುಲ್ ವೆಬ್ ಸರ್ವಿಸಸ್ ಅಂತ ಕರೀತಾರೆ. ಸೊ ಇದು ಒಂದು ಆ್ಯಪ್ ಇನ್ನೊಂದು ಆ್ಯಪ್ನ ಡೇಟಾ ಕೇಳ್ತಿರುತ್ತೆ, ಅದು ಡೇಟಾ ತನ್ನ ಡೇಟಾಬೇಸ್ನ ಹಿಟ್ ಮಾಡಿಬಿಟ್ಟು ವಾಪಸ್ ಕಳಿಸುತ್ತೆ, ಅದನ್ನು ಯೂಸ್ ಮಾಡ್ಕೊತೀವಿ. ಸೊ ಇವಾಗ ಗ್ರೋ ಆ್ಯಪ್ಗೆ ಐ ಸಿ ಐ ಸಿ ಐ ಕಂಪ್ನಿ ಆ್ಯಪ್ ಇದೆಯಲ್ಲ, ಆ ಆ್ಯಪ್ ಯಾವ ಡಿ ಬಿ ಯೂಸ್ ಮಾಡ್ತಿರುತ್ತೆ ಅನ್ನೋದು ಗೊತ್ತಿದೆಯಾ? ಆ ಡಿ ಬಿ ಇನ್ಸ್ಟೆನ್ಸ್ ಹೆಸರು ಕೂಡ ಗೊತ್ತಿರಲ್ಲ. ಅದು ಬೇಕು ಅಂತ ಕೇಳಿದ್ರೂ ಅವರು ಡಿಸ್ಕ್ಲೋಸ್ ಮಾಡಲ್ಲ, ಅದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಸೊ ಇಲ್ಲಿ ಅವರು ಮರಿಯಾ ಡಿ ಬಿ ಯೂಸ್ ಮಾಡ್ತಾ ಇರ್ಬೋದು, ಮೊಂಗೋ ಡಿ ಬಿನೇ ಇರ್ಬೋದು. ಐ ಸಿ ಐ ಸಿ ಐಗೆ ಗ್ರೋನವ್ರು ಯಾರು ಡಿ ಬಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಎಷ್ಟು ಡಿ ಬಿನೇ ಇರ್ಬೋದು, ಅಥವಾ ಐ ಬಿ ಎಮ್ ಡಿ ಬಿ ಟೂನೇ ಇರ್ಬೋದು, ಅಪಾಚಿ ಡರ್ಬಿನೇ ಇರ್ಬೋದು. ಸೊ ಆ ಥರ, ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ, ಯಾಕಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಪ್ಲಿಕೇಶನ್ ಅಲ್ವಾ. ಸೊ ಹಾಗಾದರೆ ಅದು ನಿಜ ಅಂದರೆ ಇಲ್ಲಿ ನಾವು
ಕೂಡ ಇಲ್ಲಿ ನನಗೆ ಇದು ಬೇಡ, ಇಲ್ಲಿ ಪೋಸ್ಟ್ ಎಸ್ ಕ್ಯೂ ಎಲ್ ಬೇಡ ಅಂತಂದರೆ ನಾನಿಲ್ಲಿ ಬೇರೆ ಡಿ ಬಿನ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ನಾನು ಹೈಪರ್ ಎಸ್ ಕ್ಯೂ ಎಲ್ ಡಿ ಬಿ ಯೂಸ್ ಮಾಡ್ತೀನಿ, ಇಲ್ಲಿ ಪೋಸ್ಟ್ ಎಸ್ ಕ್ಯೂ ಎಲ್ ಯೂಸ್ ಮಾಡ್ತೀನಿ. ಇದು ಹೈಪರ್ ಎಸ್ ಕ್ಯೂ ಎಲ್ ಲೈಟ್ ವೇಟ್ ಇದೆ, ಸ್ಪ್ರಿಂಗ್ ಬೂಟ್ ಜೊತೆಗೆ ಎಂಬೆಡೆಡ್ ಬರುತ್ತೆ. ಸೊ ಎಲ್ಲ ಬೇರೆ ಬೇರೆ ಥರ ಎಂಬೆಡೆಡ್ ಡಿ ಬಿ ಲೈಟ್ ವೇಟ್ ಇದೆ. ಫೋರ್ಸ್ ಎಸ್ ಕ್ಯೂ ಎಲ್ ಎಂಬೆಡೆಡ್ ಇಲ್ಲ, ಎಕ್ಸ್ಟರ್ನಲ್ ಡಿ ಬಿ ಮತ್ತು ಹೆವಿ ವೇಟ್ ಇದೆ. ಇಲ್ಲಿ ನಾನು ಬೇರೆನೇ ಯೂಸ್ ಮಾಡ್ತೀನಿ. ಪೇಮೆಂಟ್ ಡಿ ಬಿ ಪೇಮೆಂಟ್ ಡಿ ಬಿನಲ್ಲಿ ಮತ್ತೊಂದು ಯಾವುದು ಮತ್ತೊಂದು ಯಾವುದು ಒರಾಕಲ್ 11Gನೇ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಪೋಸ್ಟ್ ಎಸ್ ಕ್ಯೂ ಎಲ್ನ ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ಬೇರೆ ಡಿ ಬಿನ ಇಲ್ಲಿ ಇನ್ನೊಂದು ಸೇಮ್ ಡೇಟಾಬೇಸ್ನ ಯೂಸ್ ಮಾಡ್ಬೋದು. ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲೊಂದು ಹೈಪರ್ ಎಸ್ ಕ್ಯೂ ಎಲ್ ವಿತ್ ಪೋಸ್ಟ್ ಇಲ್ಲಿ ಅಗೇನ್ ಪೋಸ್ಟ್ ಎಸ್ ಕ್ಯೂ ಎಲ್, ಇಲ್ಲ ಒರಾಕಲ್ 11G, ಮರಿಯಾ ಡಿ ಬಿ, ಮೊಂಗೋ ಡಿ ಬಿ, ಟೆರಾಡೇಟಾ, ಕೆಸೆಂಟ್ರಾ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನೀವು. ಇಲ್ಲಿ ಬೇಕಾದ್ರೆ ರೀಥಿಂಕ್ ಡಿ ಬಿನೇ ಯೂಸ್ ಮಾಡ್ಬೋದು. ರೀಥಿಂಕ್ ಡಿ ಬಿ, ವೈಟ್ ಟಿ ಬಿ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಅದ್ರ ಯಾವುದೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ. ಯಾಕಂತಂದರೆ ಅದು ಎಲ್ಲನೂ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇರುತ್ತೆ. ಓಕೆನಾ? ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇದ್ದರೆ ಅದರಲ್ಲಿ ಇದು ಯಾವ ಟಿ ಬಿ ಯೂಸ್ ಮಾಡ್ತಿದೆ ಅಂತ ಗೊತ್ತೇ ಆಗಲ್ಲ. ಇದು ಮಾತ್ರ ಎಲ್ಲ ಕಂಟ್ರೋಲರಿಂದಲೇ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಅದನ್ನು ನೆಕ್ಸ್ಟ್ ಸೆಷನ್ನಲ್ಲಿ, ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಒಂದು ಮೈಕ್ರೋ ಸರ್ವಿಸಸ್ ಇನ್ನೊಂದು ಮೈಕ್ರೋ ಸರ್ವಿಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಇವಾಗ ಇದು ಮೈಕ್ರೋ ಸರ್ವಿಸಸ್ ಕಾಂಟ್ಯಾಕ್ಟ್ಗೆ ಇವಾಗ ಇನ್ನೊಂದು ಇದನ್ನು ಹಾಕ್ತೀನಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ. ಹ್ಮ್. ಇಲ್ಲಿ ಹ್ಮ್ ಇದು ಇದು ಡೇಟಾ ಕೇಳುತ್ತೆ, ಇದು ಡೇಟಾ ವಾಪಸ್ ಕೊಡುತ್ತೆ. ಇದು ಇದ್ರ ಡೇಟಾ ಕೇಳುತ್ತೆ, ಇದು ವಾಪಸ್ ಕೊಡುತ್ತೆ. ಇದು ಇದ್ರ ಡೇಟಾ ಕೇಳುತ್ತೆ, ವಾಪಸ್ ಕೊಡುತ್ತೆ. ಇದು ರಿಕ್ವೆಸ್ಟ್ ಮಾಡುತ್ತೆ, ಇದು ರೆಸ್ಪಾನ್ಸ್ ಮಾಡುತ್ತೆ. ಇದನ್ನ ಆರ್ಡರ್ ಮೈಕ್ರೋ ಸರ್ವಿಸ್ ಆಯಿತು. ಇವಾಗ ಆರ್ಡರ್ ಪೇಮೆಂಟ್ ಮೈಕ್ರೋ ಸರ್ವಿಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಆರ್ಡರ್ ಕ್ಯಾಟ್ಲಾಗ್ ಮೈಕ್ರೋ ಸರ್ವಿಸಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಪೇಮೆಂಟ್ ಮೈಕ್ರೋ ಸರ್ವಿಸಸ್, ಕ್ಯಾಟ್ಲಾಗ್ ಮೈಕ್ರೋ ಸರ್ವಿಸ್ನ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ, ಅಂದರೆ ಬಿಸ್ನೆಸ್ ಸರ್ವಿಸ್ ರಿಕ್ವೆಸ್ಟ್ ಇತ್ತಂದರೆ ಆ ಥರ ನಿಮ್ಮ ಪ್ರಾಬ್ಲಮ್ ಡೊಮೇನ್, ನಿಮ್ಮ ಫೀಚರ್ಸ್, ನಿಮ್ಮ ಫಂಕ್ಷನಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಸುಮ್ಮನೆ ಅಲ್ಲ. ಸೊ ಇದು ಯಾವ್ದು ಬೇಕಾದ್ರೂ ಅಪ್ಲಿಕೇಶನ್ ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದರ ಇನ್ನೊಂದು ಡಿ ಬಿನ ಹಿಟ್ ಮಾಡೋ ಹಾಗಿಲ್ಲ. ಅದೇ ಮೈಕ್ರೋ ಸರ್ವಿಸಸ್ ಮೇನ್ ರೂಲ್ಸ್. ಪ್ರತಿಯೊಂದು ಅಪ್ಲಿಕೇಶನ್, ಒಂದು ಸ್ಪ್ರಿಂಗ್ ಬೂಟ್ ಆ್ಯಪ್, ಅದರದ್ದೇ ಕಾನ್ಫಿಗರೇಷನ್ ಇರುತ್ತೆ, ಅದರದ್ದೇ ಡೇಟಾಬೇಸ್ ಇರುತ್ತೆ, ಅದರದ್ದೇ ಒಂದು ಪೋರ್ಟಲ್ ರನ್ ಆಗ್ತಿರುತ್ತೆ, ಅದರ ಡೇಟಾಬೇಸ್ ಇನ್ನೊಂದು ಪೋರ್ಟಲ್ ರನ್ ಆಗ್ತಿರುತ್ತೆ. ಯಾವುದೇ ಇನ್ನೊಂದು ಡೇಟಾಬೇಸ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಇನ್ನು ಯಾವುದಾದ್ರೂ ಡೇಟಾ ಬೇಕು ಅಂತಂದರೆ ಅದನ್ನು ಜಾವಾ ಕೋಡ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಬೇಕು, ಅಂದರೆ ಕಂಟ್ರೋಲರ್ ಮುಖಾಂತರನೇ. ಕಂಟ್ರೋಲರ್ ಅಂತಂದರೆ ಯಾವುದು? ನಿಮ್ಮದು ರೆಸ್ಟ್ ಕಂಟ್ರೋಲರ್. ಅಂದರೆ ಅದನ್ನು @ ನಮ್ಮ ಸ್ಪ್ರಿಂಗ್ ವೆಬ್ ಅಂತ ಅಂದ್ಕೊಳ್ಳಿ. ರೆಸ್ಟ್ ಕಂಟ್ರೋಲರ್ ಮುಖಾಂತರನೇ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅದು ಆ ಕ್ಲಾಸ್ ಕಂಟ್ರೋಲರ್ ಅಂತ ಮಾರ್ಕ್ ಮಾಡಿರ್ತಿಲ್ಲ ಅದರಲ್ಲಿ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸಿಂಪಲ್ ಆಗಿ ಯಾವ್ದ್ಯಾವ್ದಿದೆ ಅದನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬೇಕಾಗಿರೋದು ಮೇನ್ ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತೀರಲ್ವ, ಇದಕ್ಕೆ ಈ ಕನೆಕ್ಷನ್ನು ಇಲ್ಲಿ ಯಾವ್ದ್ಯಾವ್ದಿದೆ ಕನೆಕ್ಟ್ ಮಾಡೋಕ್ಕೆ ಇರೋ ಚಾನ್ಸಸ್. ಫಸ್ಟ್ ಒನ್ನು ರೆಸ್ಟ್ ಟೆಂಪ್ಲೇಟ್ ಕ್ಲಾಸ್ ಇದೆ. ಎರಡನೇದ್ದು ವೆಬ್ ಕ್ಲೈಂಟ್ ಇದೆ. ಮೂರನೇದ್ದು ಪಿ ಅಂತ. ಮೂರು ಕ್ಲಾಸ್ ಇದೆ. ಇದು ಡೆಪ್ರಿಕೇಟೆಡ್. ಇವಾಗ ಇದನ್ನ ಡೆಪ್ರಿಕೇಟ್ ಮಾಡಿದ್ದಾರೆ. ಸೊ ಇದನ್ನ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ಇದು ಡೆಪ್ರಿಕೇಟೆಡ್ ಅಂದರೆ ಟ್ರಂಕೇಟ್ ಮಾಡಿಲ್ಲ, ಜಸ್ಟ್ ಡೆಪ್ರಿಕೇಟೆಡ್ ಮಾಡಿದ್ದಾರೆ. ಸೊ
ಅಂದ್ರೆ ರಿಮೂವ್ ಮಾಡಿಲ್ಲ, ಓಲ್ಡ್ ಅಪ್ಲಿಕೇಶನ್ ಯೂಸ್ ಮಾಡೋದು ಮಾಡ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಸೆಕ್ಯೂರಿಟಿನಲ್ಲಿ ವೆಬ್ ಸೆಕ್ಯೂರಿಟಿ ಕಾನ್ಫಿಗರ್ ಅಡಾಪ್ಟರ್ನ ಕಂಪ್ಲೀಟ್ಲಿ ಟ್ರಂಕೇಟ್ ಮಾಡಿದ್ದಾರೆ. ಆ ಇಂಟರ್ಫೇಸ್ ಇಲ್ಲ ಇವಾಗ ನಿಮಗೆ. ಡೈರೆಕ್ಟ್ ಯೂಸರ್ ಡೀಟೇಲ್ ಸರ್ವಿಸ್ ಇಂಟರ್ಫೇಸ್ನ ಇಂಪ್ಲಿಮೆಂಟ್ ಮಾಡೋದು, ಇದನ್ನ ಆ ಥರ ಟ್ರಂಕೇಟ್ ಮಾಡಿಲ್ಲ, ಜಸ್ಟ್ ಡೆಪ್ರಿಕೇಟ್ ಮಾಡಿದ್ದಾರೆ. ಇದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ನಾನು ಸ್ಟ್ರಾಂಗ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ, ವೆಬ್ ಕ್ಲೈಂಟ್ನೇ ಯೂಸ್ ಮಾಡಿ ಯಾವಾಗಲೂ. ಇದನ್ನೇ ಯೂಸ್ ಮಾಡಿ, ವೆಬ್ ಕ್ಲೈಂಟ್ನೇ. ಇದನ್ನ ಮಾಡಬೇಡಿ, ಇದು ಡೆಪ್ರಿಕೇಟೆಡ್. ಇದನ್ನ ಸೊ ಇಲ್ಲಿಗೆ ನಿಮಗೆ ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಇದ್ರದ್ದು ಕ್ಲಾಸ್ನ ಕ್ರಿಯೇಟ್ ಮಾಡೋದು ಹೇಗೆ, ಅಲ್ಲಿ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಅದು ಹೇಗೆ, ಇಲ್ಲಿ ಪೋರ್ಟ್ ನಂಬರ್ ಇರುತ್ತೆ, ಸೊ ಇದಕ್ಕೆ ಹೇಗೆ ಗೊತ್ತಾಗುತ್ತೆ ಇದು ಈ ಪೋರ್ಟ್ನಲ್ಲೇ ರನ್ ಆಗ್ತಿರುತ್ತೆ ಅಂತ. ಅಕಸ್ಮಾತ್ ಇದು 1947 ರನ್ ಆಗ್ತಾ ಇದೆ ಯೂಸರ್ ಮೈಕ್ರೋ ಸರ್ವಿಸ್, ಇಲ್ಲಿ ಆರ್ಡರ್ ಮೈಕ್ರೋ ಸರ್ವಿಸ್ 1948 ಇದೆ. ಸೊ ಅದೇನಾದ್ರೂ ಇದ್ರದ್ದು ಅಪ್ಲಿಕೇಶನ್ ಡಾಟ್ ಪ್ರಾಪರ್ಟೀಸ್ನಲ್ಲಿ ಆರ್ಡರ್ ಮೈಕ್ರೋ ಸರ್ವಿಸ್ನ ಡೆವಲಪ್ ಮಾಡ್ತಾ ಇರೋದು, ಅದ್ರ ಪೋರ್ಟ್ ನಂಬರ್ ಚೇಂಜ್ ಮಾಡಿಬಿಟ್ರೆ ಇದು ಹೇಗೆ, ಇದಕ್ಕೆ ಹೇಗೆ ಗೊತ್ತಾಗುತ್ತೆ, ಅವಾಗ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.